ಎಷ್ಟು ಪರಿಯ ಬರುದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ ಎಷ್ಟು ಪರಿಯ ಬರುದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿ ಆಡಿ ರಾಜ ಸೋತಾನ ಧರ್ಮ ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿ ಆಡಿ ರಾಜ ಸೋತಾನ ಧರ್ಮ ಬಲಿಷ್ಠರಿದ್ದರು ಅರ್ಜುನ ಭೀಮ ಬಲಿಷ್ಠರಿದ್ದರು ಅರ್ಜುನ ಭೀಮ ಪಾಂಡವರಿಗೆ ಬಿಡಲಿಲ್ಲ ವನವಾಸ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ ನಮಸ್ಕಾರ ಕೇಳುಗರೆ, ನೀವು ಆಲಿಸುತ್ತಿರುವಿರಿ ಕಲ್ಯಾಣ ಕರ್ನಾಟಕ ಭಾಗದ ಏಕೈಕ ಹಾಗೂ ಪ್ರಪ್ರಥಮ ಸಮುದಾಯ ಬಾನುಲಿ ಕೇಂದ್ರ. ಇದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಂತರ್ವಾಣಿ 90.8. ಕೇಳುಗರೆ, ನಿಮ್ಮ ಜೀವನ ನಿಮ್ಮ ಧ್ವನಿ ಜನ್ ಜನ್ ತಕ್ ಜಾನ್ಕಾರಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ನಿಸ್ಸಂದೇಹವಾಗಿ ನಿಮ್ಮ ಮನೆಯ ಬಾಗಿಲಿಗೆ ಉತ್ತಮ ಮಾಹಿತಿಯನ್ನು ನೀಡಲು ನಾವು ಬಂದಿದ್ದೇವೆ. ಆತ್ಮೀಯ ಕೇಳುಗರೆ, ಪಂಚಾಯತ್ ರಾಜ್ ಸಚಿವಾಲಯ ಮತ್ತು ರೇಡಿಯೋ ಅಸೋಸಿಯೇಷನ್ ಅವರ ಸಹಯೋಗದಲ್ಲಿ ನಮ್ಮ ಅಂತರ್ವಾಣಿಯ ಮೂಲಕ ಮೂಡಿಬರುತ್ತಿರುವ ಜನ್ ಜನ್ ತಕ್ ಜಾನ್ಕಾರಿ ಕಾರ್ಯಕ್ರಮದ ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೇಳುಗರೆ, ಈ ಸಂಚಿಕೆಯ ಹೆಸರು ಉತ್ತಮ ಆಡಳಿತವಿರುವ ಗ್ರಾಮ. ಈ ಸಂಚಿಕೆಯ ಮೂಲಕ ಗ್ರಾಮದ ಅಭಿವೃದ್ಧಿಗಾಗಿ ದುರ್ಗಾ ಮತ್ತು ದೇವಿಕಾ ಅವರು ಯಾವ ಮಾಹಿತಿಯನ್ನು ನೀಡುತ್ತಾರೆ ಎಂಬುದನ್ನು ಈ ರೇಡಿಯೋ ನಾಟಕದ ಮೂಲಕ ಆಲಿಸೋಣ ಬನ್ನಿ. ನಮಸ್ತೆ ದೇವಿಕಾ ಅಕ್ಕ. ಬಾ ದುರ್ಗಾ, ನಮಸ್ತೆ. ನಿನ್ನ ಜ್ಞಾನಶಾಲೆ ಹೆಂಗೆ ನಡ್ತದ? ಮಸ್ತ್ ನಡ್ಲಿತ್ತದ ನೋಡಿ ದೇವಿಕಾ ಅಕ್ಕ. ಎಲ್ಲ ಹಳ್ಳಿಯ ಹಿತದೃಷ್ಟಿಯಿಂದ 4 ವಿಷಯಗಳನ್ನು ಹೇಳ್ಕೊತಾ ಮತ್ತು ಅದರ ಅರಿವು ಮೂಡಿಸ್ಕೊತಾ ನಮ್ಮ ಗಾಡಿ ಮುಂದಕ್ಕೆ ಸಾಗ್ಲಾಗತ್ತದ. ಹಾ ದುರ್ಗಾ, ನೀ ಹೇಳಿದ ಖರೆ ಅದ. ನಮ್ಮ ಪ್ರತಿ ಸಂಚಿಕೆ ಕೊನೆಯಲ್ಲಿ ನಾವು ಮಹಿಳಾ ಸರ್ಪಂಚರ ಬಗ್ಗೆ ಮತ್ತು ಅವ್ರು ಮಾಡೋ ಕಾರ್ಯಗಳ ಬಗ್ಗೆ ತಿಳಿಸ್ಕೊಡ್ಲತ್ತೀವಿ. ಅದರಿಂದ ಈ ಕಾರ್ಯಕ್ರಮ ಒಂದು ನಿಜವಾದ ಅರ್ಥದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡದು. ಹೌದಕ್ಕ, ನಾವೆಲ್ಲರೂ ಒಬ್ಬ ಒಳ್ಳೆಯ ಸರ್ಪಂಚ್ ಅಕ್ಕರನ್ನ ಪಡ್ಕೊಂಡಿದ್ದೀವಿ. ಹೌದು ದುರ್ಗಾ, ಇವತ್ತು ನೀ ಯಾವ ವಿಷಯದ ಬಗ್ಗೆ ಮಾಹಿತಿ ನೀಡ್ಲಕ್ಕೆ ಬಂದಿದ್ದಿ? ಇವತ್ತು ನಾ ಸುವ್ಯವಸ್ಥಿತ ಗ್ರಾಮ ಹೆಂಗಿರಬೇಕು ಅನ್ನೋದನ್ನು ಹೇಳ್ತೀನಿ. ಒಳ್ಳೆಯದು. ಉತ್ತಮ ಆಡಳಿತವಿರುವ ಗ್ರಾಮ, ಆದರೆ ಇದರ ನಿಜವಾದ ಅರ್ಥ ಏನು? ಉತ್ತಮ ಆಡಳಿತದ ಪರಿಕಲ್ಪನೆಯು ಪಾರದರ್ಶಕತೆ, ಹೊಣೆಗಾರಿಕೆ, ಸಹಾನುಭೂತಿ ಮತ್ತು ನಾಗರಿಕರ ಗರಿಷ್ಠ ಸಹಕಾರ ಅಥವಾ ಭಾಗವಹಿಸುವಿಕೆಯನ್ನು ಒಳಗೊಂಡದ. ಸರಿ, ಆದ್ರೆ ಇದರ ಗ್ರಾಮ ಪಂಚಾಯತದ ಕೆಲಸ ಏನು? ಬೇರೆ ಬೇರೆ ಯೋಜನೆಗಳ ಅಡಿಯೊಳಗ ಅಭಿವೃದ್ಧಿಯ ಪ್ರಯೋಜನಗಳನ್ನು ನಿರ್ಧಾರ ಮಾಡೋದು. ಉತ್ತಮ ಆಡಳಿತದ ಮೂಲಕ ಗ್ರಾಮ ಪಂಚಾಯತ್ ನಿವಾಸಿಗಳಿಗೆ ಅವಶ್ಯಕತೆಗಳ ಅನುಗುಣವಾಗಿ ಸೇವೆಗಳನ್ನು ಪೂರೈಸುವುದು. ಹಾ ದುರ್ಗಾ, ನೀ ಹೇಳಿದ ನನಗೆ ಅರ್ಥ ಆಯ್ತು. ನೀ ಹೇಳಿರ್ತಕ್ಕಂಥ ವಿಷಯ ಎಲ್ಲ ಜನರಿಗೂ ತಿಳಿಯೋ ಹಂಗೆ ವಿವರವಾಗಿ ಹೇಳು. ಹೌದು, ಈಗ ಹೇಳ್ತೀನಿ ಕೇಳು. ಗ್ರಾಮ ಪಂಚಾಯಿತಿಯ ಮಾಸಿಕ ಸಭೆಯನ್ನು ಆಯೋಜಿಸುವುದು ಹಾಗೂ ಪಂಚಾಯತ್ ಮಟ್ಟದ ಸಮಿತಿಗಳ ಮಾಸಿಕ ಸಭೆಗಳನ್ನು ಕೂಡ ಆಯೋಜಿಸುವುದು. ನಿಧಿಗಳು ಮತ್ತು ಉಪಕ್ರಮಗಳ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನೀಡೋದು. ಸಾರ್ವಜನಿಕ ಮಾಹಿತಿ ಮಂಡಳಿಯ ಸ್ಥಾಪನೆ ಮಾಡೋದು. ಎಲ್ಲ ಭೂ ದಾಖಲೆಗಳ ಡಿಜಿಟಲ್ ನವೀಕರಣ ಮಾಡೋದು. ನಾಗರಿಕರ ಹಕ್ಕುಪತ್ರ ಪ್ರಕಾರ ಕಾಲಮಿತಿಯ ಸೇವೆಗಳನ್ನು ಒದಗಿಸುವುದು ಮತ್ತು ಮಕ್ಕಳ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ವಿಶೇಷ ಸಭೆಗಳನ್ನು ಆಯೋಜನೆ ಮಾಡೋದು. ದುರ್ಗಾ, ನಿಜವಾಗಿಯೂ ನೀವು ಭಾಳ ಸಣ್ಣ ವಿಷಯಗಳ ಬಗ್ಗೆ ಯೋಚನೆ ಮಾಡಿದ್ದಿ. ಇದು ಭಾಳ ಚಲೋ ಅದ. ಆದ್ರೆ ಈ ಯೋಜನೆ ಯಾವಾಗ ಪ್ರಾರಂಭ ಆಯ್ತು ಹೇಳು? ಉತ್ತಮ ಆಡಳಿತದ ಯೋಜನೆಯು 1990ರ ದಶಕದಲ್ಲಿ ಹೊರಹೊಮ್ಮಿತ್ತು. ಅಲ್ಲಿ ತನಕ ಆಡಳಿತಾತ್ಮಕ ಪ್ರಕ್ರಿಯೆಯೊಳಗ ಸರ್ಕಾರವು ಏಕಸ್ವಾಮ್ಯವನ್ನು ಹೊಂದ್ಯದಂತ ಪರಿಗಣಿಸಲಾಗ್ಯದ. ಸರಿ, ಇವತ್ತು ಈ ಹೊಸ ಮಾಹಿತಿ ಸಿಕ್ಕತ್ ನಮಗ. ಈ ಒಳ್ಳೆಯ ಆಡಳಿತದ ಜನಕ ಯಾರು?
ಹೇ ನಿಂಗೆ ಗೊತ್ತಿಲ್ಲೇನು, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅವರ ರಾಮರಾಜ್ಯ ಪರಿಕಲ್ಪನೆಯು ನಂತರ ಭಾರತದಾಗ ಉತ್ತಮ ಆಡಳಿತದ ಕನಸಾಗಿ ಕಂಡುಬಂದಿತು. ಭಾಳ ಒಳ್ಳೇದು. ಆದ್ರ ಉತ್ತಮ ಆಡಳಿತಕ್ಕೆ ಯಾವ ವಿಷಯಗಳು ಬಹಳ ಮುಖ್ಯ? ಉತ್ತಮ ಆಡಳಿತಕ್ಕೆ ಮುಖ್ಯವಾದ ವಿಷಯಗಳಂದ್ರ ಜನರ ಸಹಭಾಗಿತ್ವ, ಹೊಣೆಗಾರಿಕೆ, ಪರಿಣಾಮಕಾರಿ ಹಾಗೂ ಸಮರ್ಥ ನ್ಯಾಯ. ಹಾ ದುರ್ಗಾ, ನೀ ಮೊದಲೇ ಹೇಳ್ದಂಗ ಪ್ರಜಾಪ್ರಭುತ್ವ ಮತ್ತು ಉತ್ತಮ ಆಡಳಿತವನ್ನು ಹ್ಯಾಂಗ್ ಜೋಡಿಸ್ಬೇಕಂತ ನಮಗೆ ಮತ್ತೊಂದು ಸಲ ತಿಳಿಸ್ಕೊಡು. ಉತ್ತಮ ಆಡಳಿತವು ಪರಿಣಾಮಕಾರಿ ರಚನೆಯಾಗಿದ್ದು ಅದು ನಾಗರಿಕರಿಗೆ ಅವರ ಆಸೆಗಳು ಮತ್ತು ಅವಕಾಶಗಳಿಗೆ ಅನುಗುಣವಾಗಿ ಸುರಕ್ಷಿತ ಮತ್ತು ಉತ್ಪಾದಕ ಜೀವನವನ್ನು ನಡೆಸ್ಲಿಕ್ಕೆ ಎಲ್ಲ ಸಹಾಯವನ್ನು ನೀಡ್ತದೆ. ಇದು ಮುಖ್ಯವಾಗಿ ಪ್ರಜಾಪ್ರಭುತ್ವ, ಸಮಾಜ ಕಲ್ಯಾಣ ರಾಜ್ಯ ಮತ್ತು ಕಾನೂನಿನ ನಿಯಮಗಳನ್ನು ಒಳಗೊಂಡಿರ್ತದ. ಗ್ರಾಮದಾಗ ಉತ್ತಮ ಆಡಳಿತ ತರ್ಲಕ ಗ್ರಾಮ ಪಂಚಾಯತಿ ಏನೇನ್ ಕೆಲಸ ಮಾಡ್ತದ? ಏನೇನ್ ಕೆಲಸ ಮಾಡ್ತಾವಂದ್ರ ಮಹಿಳೆಯರು ಹಾಗೂ ಅನಾನುಕೂಲರ ಗುಂಪುಗಳನ್ನ ಕಟ್ಟೋದು, ಗ್ರಾಮ ಪಂಚಾಯತ್ ಮಟ್ಟದ ಸಭೆಗಳಲ್ಲಿ ಮಹಿಳೆಯರು ಮತ್ತು ಇತರ ಮುಖಂಡರನ್ನ ಸೇರಿಸಿಕೊಳ್ಳೋದು, ಅದ್ರ ಜೊತೆಗೆ ಪಂಚಾಯತ್ ಸಮಿತಿ ಸಭೆಯ ಕೆಲಸಗಳನ್ನ ದಾಖಲೆ ಮಾಡೋದು ಮತ್ತ ಪಂಚಾಯತ್ನ ಎಲ್ಲಾ ಕಾರ್ಯಕಾರಿ ಸದಸ್ಯರು ಪ್ರತಿದಿನ ಬರ್ತಾರೋ ಇಲ್ಲೋ ಅಂತ ನೋಡೋದು, ಪಂಚಾಯತ್ ಕಚೇರಿದಾಗ ಕುಂದುಕೊರತೆ ನಿವಾರಣಾ ಕೋಶವನ್ನ ನಡೆಸೋದು, ಸ್ಥಳೀಯ ವಿವಾದಗಳನ್ನು ಪರಿಹರಿಸ್ಲಿಕ್ಕ ಎಲ್ಲಾ ಸಮುದಾಯದ ಸದಸ್ಯರ ಸಮಿತಿಯನ್ನ ರಚನೆ ಮಾಡೋದು ಮತ್ತ ಸ್ವಸಹಾಯ ಗುಂಪುಗಳು ಮತ್ತು ಯುವಕರೊಳಗ ಕೇಂದ್ರ ಮತ್ತು ರಾಜ್ಯದ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿ ನೀಡೋದು. ಅದಲ್ಲದೇನೆ ಬೋರ್ಡ್ನಾಗ ಕಚೇರಿ ಸಮಯ ಮತ್ತು ಪ್ರಮುಖ ಫೋನ್ ಸಂಖ್ಯೆಗಳನ್ನು ಬರೆಯೋದು. ದುರ್ಗಾ, ಭಾಳ ಒಳ್ಳೆ ಮಾಹಿತಿ ನೀಡಿದ್ದಿ. ನಾವು ಎಂದಿನಂತೆ ಒಳ್ಳೆ ಹಾಡು ಕೇಳ್ಕೊತ ಬಿಸಿ ಬಿಸಿ ಚಾ ಕುಡ್ದು ಮತ್ತು ನಮ್ಮ ಮಾತು ಶುರು ಮಾಡಮ್. ನಾನು ಅದೇ ಹೇಳ್ಬೇಕಂದಿದ್ ನೋಡಿ ನಿಂಗೆ. ತಂದೇನ ಕುಟ್ಟೇಳ ನನ್ನ ಮಡದೆ, ಸಜ್ಜಿತೇನಿ ತಂದೇನ ಕುಟ್ಟೇಳ ನನ್ನ ಮಡದೆ. ಕುಟ್ಟಂಗಿಲ್ಲೋ ನನರಾಯ ಜ್ವರ ಬಂದಾವ ನನಗೀಗ, ಕುಟ್ಟಂಗಿಲ್ಲೋ ನನರಾಯ ಜ್ವರ ಬಂದಾವ ನನಗೀಗ. ಸಜ್ಜಿ ಕುಟ್ಟಿ ಇಟ್ಟೇನ ಖೇರೇಳ ನನ್ನ ಮಡದೆ, ಸಜ್ಜಿ ಕುಟ್ಟಿ ಇಟ್ಟೇನ ಖೇರೇಳ ನನ್ನ ಮಡದೆ. ಕೇರಂಗಿಲ್ಲೋ ನನರಾಯ ಜ್ವರ ಬಂದಾವ ನನಗೀಗ, ಕೇರಂಗಿಲ್ಲೋ ನನರಾಯ ಜ್ವರ ಬಂದಾವ ನನಗೀಗ. ಸಜ್ಜಿ ಖೇರಿ ಇಟ್ಟೇನ ಬೀಸೇಳ ನನ್ನ ಮಡದೆ, ಸಜ್ಜಿ ಖೇರಿ ಇಟ್ಟೇನ ಬೀಸೇಳ ನನ್ನ ಮಡದೆ. ಬೀಸಂಗಿಲ್ಲೋ ನನರಾಯ ಜ್ವರ ಬಂದಾವ ನನಗೀಗ, ಬೀಸಂಗಿಲ್ಲೋ ನನರಾಯ ಜ್ವರ ಬಂದಾವ ನನಗೀಗ.
ನನ್ ಮಡದೆ ಮಾಡಂಗಿಲ್ಲೋ ನನರಾಯ ಜ್ವರ ಬಂದಾವ ನನಗೀಗ ಮಾಡಂಗಿಲ್ಲೋ ನನರಾಯ ಜ್ವರ ಬಂದಾವ ನನಗೀಗ ರೊಟ್ಟಿ ಮಾಡಿ ಇಟ್ಟೇನ ತಿನ್ನೇಳ ನನ್ನ ಮಡದಿ ರೊಟ್ಟಿ ಮಾಡಿ ಇಟ್ಟೇನ ತಿನ್ನೇಳ ನನ್ನ ಮಡದಿ ಹಂಗೇಳೋ ನನರಾಯ ಜ್ವರ ಹೋಗ್ಯಾವ ನನಗೀಗ ಹಂಗೇಳೋ ನನರಾಯ ಜ್ವರ ಹೋಗ್ಯಾವ ನನಗೀಗ ದುರ್ಗಾ, ಈ ಹಾಡು ಕೇಳಿ ನಿನಗೆ ಹೆಂಗೆ ಅನ್ನಿಸ್ತು? ವಾ, ತುಂಬ ಅದ್ಭುತವಾಗಿತ್ತು. ಹಂಗಂದ್ರೆ ದುರ್ಗಾ, ನೀ ಇಲ್ಲಿ ತನ ಹೇಳ್ದಂಗ ಉತ್ತಮ ಆಡಳಿತವಿರುವ ಗ್ರಾಮ ಅಂದ್ರೆ ಸ್ವತಂತ್ರ ಆಡಳಿತ, ಸರಿಯಾದ ನಿರ್ವಹಣೆ, ಸುರಕ್ಷತೆ, ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣವನ್ನು ಹೊಂದಿರುವ ಗ್ರಾಮ ಅಂತ ಆಗ್ತದಲ್ಲ? ನೀ ಹೇಳಿದ್ದು ಸರಿಯದ. ಆದ್ರ ವ್ಯತ್ಯಾಸ ಏನಂದ್ರ ಅದನ್ನ ಸ್ವಲ್ಪ ಪುಸ್ತಕದ ಭಾಷೆದಾಗ ವಿವರಿಸಲಾಗಿದೆ. ದುರ್ಗಾ, ಒಟ್ಟಿನಲ್ಲಿ ನನ್ನ ಅನಿಸಿಕೆ ಏನು ಗೊತ್ತಾ? ಒಳ್ಳೆಯ ಆಡಳಿತ ಎಲ್ಲದಕ್ಕೂ ಬುನಾದಿ. ಸುವ್ಯವಸ್ಥಿತೆಯನ್ನು ತರುವಲ್ಲಿ ಉತ್ತಮ ಆಡಳಿತವು ಪ್ರಮುಖ ಪಾತ್ರ ವಹಿಸ್ತದೆ. ಅದೇ ರೀತಿ ಗ್ರಾಮ ಪಂಚಾಯತ್ ಕಾಯ್ದೆಗೆ ಇತ್ತೀಚಿನ ದಿನದಾಗ ತಂದ ತಿದ್ದುಪಡಿ ಪ್ರಕಾರ ಸರ್ಪಂಚ್ ಅಧಿಕಾರಾವಧಿ 5 ವರ್ಷ ಮಾಡಲಾಗ್ಯದ. ಜನರಿಂದ ನೇಮಕಗೊಂಡ ಸರ್ಪಂಚ್ ಎಂದು ಬದಲಾವಣೆ ಮಾಡಲಾಗ್ಯದ. ಅದರಿಂದ ಅಧ್ಯಯನಶೀಲ ಮತ್ತು ಸಮರ್ಪಿತ ವ್ಯಕ್ತಿಯನ್ನು ಸರ್ಪಂಚಾಗಿ ಆಯ್ಕೆ ಮಾಡಿದರೆ ಅವರ 5 ವರ್ಷಗಳ ಸಂಪೂರ್ಣ ಅವಧಿಗೆ ಸಮರ್ಪಿತ ಮತ್ತು ಕ್ರಿಯಾಶೀಲ ಮನೋಭಾವದಿಂದ ಕೆಲಸ ಮಾಡ್ತಾರೆ. ಅಕ್ಕ, ಉತ್ತಮ ಆಡಳಿತದ ಗ್ರಾಮವನ್ನ ರಚಿಸುವಲ್ಲಿ ಸರಪಂಚರ ಪಾತ್ರ ಬಹಳ ಮುಖ್ಯ ಆಗ್ಯದ. ಆದ್ರ ಅವರಿಗೆ ಗ್ರಾಮಸ್ಥರ ಸಹಕಾರನೂ ಅಷ್ಟೇ ಬೇಕು. ಈಗ ನಾ ನಿಮಗ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಪರಿಕಲ್ಪನೆಗಳನ್ನ ಹೇಳ್ತೀನಿ. ಮೊದಲನೇದಾಗಿ ಬಡತನ ಮುಕ್ತ ಮತ್ತು ವರ್ಧಿತ ಜೀವನೋಪಾಯದ ಗ್ರಾಮ. ಬಡತನ ಮುಕ್ತ ಗ್ರಾಮ ಅಂದ್ರೆ ಸಮಾಜದ ಎಲ್ಲಾ ವರ್ಗಗಳ ಏಳಿಗೆ ಮತ್ತು ಅಭಿವೃದ್ಧಿ ಸಲುವಾಗಿ ಜೀವನೋಪಾಯದ ಅಭಿವೃದ್ಧಿಯ ಸಮರ್ಪಕ ಮಾರ್ಗಗಳು ಲಭ್ಯ ಇರ್ತಾವ. ಯಾರನ್ನೂ ಬಿಡದ ಗ್ರಾಮ ಸಮಾಜದ ಎಲ್ಲಾ ವರ್ಗದವರಿಗೂ ಸಾಮಾಜಿಕ ಭದ್ರತೆ ಸಿಗ್ತದ. ಎರಡನೇದಾಗಿ ಆರೋಗ್ಯಕರ ಗ್ರಾಮ. ಗ್ರಾಮದಾಗ ಎಲ್ಲಾ ಸಮುದಾಯದ ಗುಂಪುಗಳಿಗೆ ಸಾಕಷ್ಟು ಆಹಾರವನ್ನ ಖಚಿತಪಡಿಸಿಕೊಳ್ಳಕ ಮತ್ತ ಗ್ರಾಮದಾಗ ಅಪೌಷ್ಟಿಕತೆಯನ್ನ ತೊಡೆದು ಹಾಕ್ಲಿಕ್ಕ ಸುಸ್ಥಿರ ಮತ್ತು ಸಮಗ್ರ ಕೃಷಿಯನ್ನ ಉತ್ತೇಜನ ಮಾಡೋದು. ಮಕ್ಕಳು, ಹದಿಹರೆಯದವರು, ಮಹಿಳೆಯರು ಮತ್ತು ಹಿರಿಯ ನಾಗರಿಕರ ಆಹಾರದ ಪೌಷ್ಟಿಕಾಂಶದ ಮೌಲ್ಯವನ್ನ ಹೆಚ್ಚಿಸೋದು ಮತ್ತ ಅವರಿಗೆ ಸುರಕ್ಷಿತ ಹಾಗೂ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ನೀಡೋದು. ಮೂರನೇದಾಗಿ ಮಕ್ಕಳ ಸ್ನೇಹಿ ಗ್ರಾಮ. ಗ್ರಾಮದ ಎಲ್ಲಾ ಮಕ್ಕಳಿಗೆ ಸುರಕ್ಷಿತ ವಾತಾವರಣ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯನ್ನ ಒದಗಿಸೋದು. ನಾಲ್ಕನೆಯದಾಗಿ ನೀರು ಸಾಕಾಗುವ ಗ್ರಾಮ. ಗ್ರಾಮದ ಎಲ್ಲಾ ಮನೆಗಳಿಗೆ ವೈಯಕ್ತಿಕ ನಲ್ಲಿಗಳ ಮೂಲಕ ಗುಣಮಟ್ಟದ ನೀರನ್ನು ಸರಬರಾಜು ಮಾಡೋದು. ಉತ್ತಮ ನೀರಿನ ನಿರ್ವಹಣೆ, ಕೃಷಿ ಮತ್ತು ಸಾಕಷ್ಟು ನೀರಿನ ಲಭ್ಯತೆ ಮತ್ತು ಎಲ್ಲಾ ನೀರಿನ ಅಗತ್ಯಗಳನ್ನು ಪೂರೈಸಲಿಕ್ಕೆ ನೀರಿನ ಮರುಬಳಕೆ ಮಾಡೋದು. ಅಷ್ಟೇ ಅಲ್ಲದೆ ಸ್ವಚ್ಛ ಮತ್ತು ಹಸಿರು ಗ್ರಾಮ. ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳ ಸ್ನೇಹಿ ಗ್ರಾಮವನ್ನು ನಿರ್ಮಿಸುವುದಾಗದ. ನಿಸರ್ಗ ಸಮೃದ್ಧ ಹಸಿರು ಗ್ರಾಮಗಳ ರಚನೆ ಮಾಡುವುದು. ಅಸಾಂಪ್ರದಾಯಿಕ ಇಂಧನಗಳನ್ನು ಬಳಕೆ ಮಾಡಬೇಕು. ಸ್ವಚ್ಛತೆ ಮತ್ತು ಪರಿಸರ ಸ್ನೇಹಿ ಆಚರಣೆಗಳು ಮತ್ತು ಪರಿಸರ ಸಂರಕ್ಷಣೆ ಮಾಡುವುದಾಗದ. ಅದರ ಜೊತೆಗೆ ಗ್ರಾಮದಲ್ಲಿ ಸ್ವಾವಲಂಬಿ ಮೂಲಸೌಕರ್ಯಗಳ ವಿಷಯದಲ್ಲಿ ಗ್ರಾಮವನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದಾಗದ. ಗ್ರಾಮದ ಎಲ್ಲರಿಗೂ ಕೈಗೆಟಕುವ ದರದಲ್ಲಿ ವಸತಿ, ಸುರಕ್ಷತೆ ಮತ್ತು ಸಮರ್ಪಕ ಮೂಲಸೌಕರ್ಯಗಳನ್ನು ಒದಗಿಸಿಕೊಡುವುದು. ಮತ್ತು ಸಾಮಾಜಿಕವಾಗಿ ಸುರಕ್ಷಿತ ಗ್ರಾಮ. ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಗೂ ಕಾಳಜಿ ಇದೆ ಎಂಬ ಭಾವನೆ ಗ್ರಾಮಸ್ಥರಲ್ಲಿ ಮೂಡಿಸುವುದಾಗಿದೆ. ಗ್ರಾಮದ ಎಲ್ಲ ಅರ್ಹ ನಾಗರಿಕರಿಗೆ ಸಾಮಾಜಿಕ ಭದ್ರತೆ ಯೋಜನೆಗಳ ಪ್ರಯೋಜನಗಳನ್ನು ಒದಗಿಸಿಕೊಡುವುದು. ಅದಲ್ಲದೆ ಉತ್ತಮ ಆಡಳಿತವಿರುವ ಗ್ರಾಮ. ವಿವಿಧ ಅಭಿವೃದ್ಧಿ ಯೋಜನೆಗಳ ಪ್ರಯೋಜನಗಳನ್ನು ಖಾತ್ರಿಪಡಿಸುವುದು ಮತ್ತು ಉತ್ತಮ ಆಡಳಿತದ ಮೂಲಕ ಗ್ರಾಮದ ಎಲ್ಲಾ ಜನರಿಗೆ ಜವಾಬ್ದಾರಿಯುತ ಸೇವೆಗಳನ್ನು ತಲುಪಿಸುವುದು. ದೇವಿಕಾಕ, ಅದಷ್ಟೇ ಅಲ್ಲ, ಮತ್ತ ಲಿಂಗ ಸಮಾನತೆ ಘೋಷಣೆ ಗ್ರಾಮ. ಗ್ರಾಮದಾಗ ಲಿಂಗ ಸಮಾನತೆಯನ್ನು ಸ್ಥಾಪಿಸೋದು, ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ಒದಗಿಸೋದು ಮತ್ತು ಹೆಣ್ಮಕ್ಳಿಗೆ ಸುರಕ್ಷಿತ ವಾತಾವರಣವನ್ನು ಕಲ್ಪಿಸಿಕೊಡೋದು. ಈ ಎಲ್ಲ ಪರಿಕಲ್ಪನೆಗಳು ಬಹಳ ಚಲೋ ಅದಾವು. ಇವುಗಳನ್ನು ಜನಸಾಮಾನ್ಯರಿಗೆ ತಿಳಿಯೋ ಹಾಗೆ ವಿವರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ದುರ್ಗಾ. ಈ ನಮ್ಮ ಗ್ರಾಮದ ಜನತೆಗೆ ಇವುಗಳನ್ನು ವಿವರಿಸಿದ್ದ ಹಾಗೆ ನಮ್ಮ ಗ್ರಾಮ ಯಾವ ರೀತಿ ಅಭಿವೃದ್ಧಿ ಆಯಿತು ಅದೇ ರೀತಿ
ಬೇರೆ ಗ್ರಾಮಗಳು ಸಹ ಅಭಿವೃದ್ಧಿ ಆಲಕ ನಿನ್ನ ಸಹಾಯ ಇರಬೇಕಂತ ಕೇಳ್ಕೊಳ್ತೀನಿ. ಇದೇ ರೀತಿಯಾಗಿ ನಿಮ್ಮ ಜ್ಞಾನ ಶಾಲೆಯನ್ನು ಮುಂದುವರಿಸಿಕೊಂಡು ಹೋಗಿ. ಸರಿ ದೇವಿಕಾಕ, ನಾ ಇನ್ನ ಹೋಗಿ ಬರ್ತೀನಿ. ಇದುವರೆಗೆ ಆಲಿಸಿದರಲ್ಲ ಕೇಳುಗರೆ, ದುರ್ಗಾ ಮತ್ತು ದೇವಿಕಾ ಅವರು ಒಂದು ಉತ್ತಮ ಆಡಳಿತವಿರುವ ಗ್ರಾಮವನ್ನಾಗಿಸಲು ಯಾವ ರೀತಿಯಾಗಿ ಗ್ರಾಮದ ಪಂಚಾಯಿತಿಯು ಕಾರ್ಯವನ್ನು ಕೈಗೊಳ್ಳಬೇಕು ಅಂದರೆ ಮಹಿಳೆ ಮಕ್ಕಳ ಅನಾನುಕೂಲ ಮತ್ತು ಪಂಚಾಯತ್ನ ಸಭೆ ಏರ್ಪಡಿಸುವುದು, ಪಂಚಾಯತ್ ಕಾರ್ಯಕಾರಿ ದಿನಾಲು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವುದು ಮತ್ತು ಗ್ರಾಮಸ್ಥರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಈ ಗ್ರಾಮ ಸ್ವರಾಜ್ ಪೋರ್ಟಲ್ನಲ್ಲಿ ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು ಎಂಬ ಅರಿವನ್ನು ಮೂಡಿಸುವುದು. ಇದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಮುಖಂಡರು, ಸದಸ್ಯರು, ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿಕೊಂಡು ಬಡತನ ಮುಕ್ತ ಗ್ರಾಮ, ಆರೋಗ್ಯದಾಯಕ ಗ್ರಾಮ, ನೀರು ಸಾಕಾಗುವ ಗ್ರಾಮ, ಸ್ವಚ್ಛ ಮತ್ತು ಹಸಿರು ಗ್ರಾಮ ಮತ್ತು ಸ್ವಾವಲಂಬಿ ಮೂಲಸೌಕರ್ಯಗಳನ್ನು ಒದಗಿಸುವುದು, ಸಾಮಾಜಿಕ ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದು, ಹೆಣ್ಣು ಮತ್ತು ಗಂಡು ಎಂಬ ತಾರತಮ್ಯವಿಲ್ಲದೆ ಲಿಂಗ ಸಮಾನತೆಯನ್ನು ಹೊಂದಿರುವ ಗ್ರಾಮವನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು ಎಂಬ ಎಲ್ಲ ವಿಷಯಗಳಿಂದ ನಮ್ಮ ಗ್ರಾಮವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು, ಗ್ರಾಮವನ್ನು ಅಭಿವೃದ್ಧಿಪಡಿಸಿದರೆ ಉತ್ತಮ ಆಡಳಿತ ಗ್ರಾಮವನ್ನಾಗಿ ಮಾಡಬಹುದು ಎಂಬ ಹಲವಾರು ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ನಾವು ಅರಿತುಕೊಂಡು ನಮ್ಮ ಗ್ರಾಮವನ್ನು ಸಹ ಸುಂದರ, ಶುಚಿತ ಮತ್ತು ಉತ್ತಮ ಆಡಳಿತವಿರುವ ಗ್ರಾಮವನ್ನಾಗಿಸಿಕೊಳ್ಳೋಣ ಎಂದು ಹೇಳುತ್ತಾ, ಇದು ಪಂಚಾಯತ್ ರಾಜ್ ಸಚಿವಾಲಯ ಮತ್ತು ರೇಡಿಯೋ ಅಸೋಸಿಯೇಷನ್ ಅವರ ಸಹಯೋಗದಲ್ಲಿ ಮೂಡಿಬಂದ ಜನ್ ಜನ್ ತಕ್ ಜಾನಕಾರಿ ಎಂಬ ಕಾರ್ಯಕ್ರಮದ ಕೊನೆಯ ಸಂಚಿಕೆಯಾಗಿತ್ತು. ಕೇಳುಗರೆ, ಇಲ್ಲಿಗೆ ನಾವು ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಇದು ಕಲ್ಯಾಣ ಕರ್ನಾಟಕದ ಏಕೈಕ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಮುದಾಯ ಬಾನುಲಿ ಕೇಂದ್ರ ಅಂತರ್ವಾಣಿ 90.8. ಕೇಳುಗರೆ, ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಶರಣಾರ್ಥಿಗಳು.